ಕಾಯಿ ಕೀಳಲು ಮರ ಹತ್ತಿದ ಕೂಲಿ ಕಾರ್ಮಿಕ ಕಾಲು ಜಾರಿ ಕೆಳಕ್ಕೆ ಬಿದ್ದು ಸಾವನ್ನಪ್ಪಿರುವಂತಹ ದಾರುಣ ಘಟನೆ ಸಂಭವಿಸಿದೆ. ಹಲಸಿನಕಾಯಿ ಕೀಳುವುದಕ್ಕೆ ಹೇಳಿದ್ರು ತೋಟದ ಮಾಲೀಕ ಬಸವರಾಜು. ಕೂಲಿ ಕಾರ್ಮಿಕ ಸತ್ತಿದ್ದಾನೆ ಅಂತ ಕೂಡಲೇ ಇನ್ನು ಮಾಲೀಕ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಪ್ರತಿದಿನವೂ ಕೆಲಸಕ್ಕೆ ಬರೋದಿಲ್ಲ ಅಂದ್ರೂ ಬಲವಂತವಾಗಿ ಕರೆದುಕೊಂಡು ಹೋಗಿ ಮದ್ಯಪಾನ ಮಾಡಿಸಿ ತನ್ನ ತೋಟದ ಕೆಲಸವನ್ನ ಮಾಡಿಸಿಕೊಳ್ತಾ ಇದ್ದ ಈತ ಮಾಲೀಕ ಮರ ಹತ್ತಲು ಬರದಿದ್ದವನಿಗೆ ಮದ್ಯಪಾನ ಮಾಡಿಸಿ ಮರ ಹತ್ತೋದಕ್ಕೆ ಹೇಳಿದ್ದಾನೆ. ಈ ಒಂದು ಆರೋಪ ಇದೀಗ ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು. ಬೆಳಗ್ಗೆ 7:45ಕ್ಕೆ ನಡೆದಂತಹ ಘಟನೆಯನ್ನ ಮಧ್ಯಾಹ್ನದವರೆಗೂ ಕೂಡ ಯಾರಿಗೂ ಮಾಹಿತಿ ನೀಡದೆ ಮುಚ್ಚಿ ಹಾಕುವಂತಹ ಯತ್ನ ಕೂಡ ಈ ಸಂದರ್ಭದಲ್ಲಿ ನಡೆದಿದೆ. ಇನ್ನು ಊರಿನ ಪ್ರಮುಖರ ಜೊತೆ ಸೇರಿ ತೋಟದ ಮಾಲೀಕರ ಪ್ರಕರಣವನ್ನು ಮುಚ್ಚಿ ಹಾಕುವಂತಹ ಪ್ರಯತ್ನ ನಡೆಸಿದ್ದ. ಊರಿನ ಜನರಿಗೆ ಮಾಹಿತಿ ತಿಳಿತಾ ಇದ್ದಂತೆ ಏನೂ ಗೊತ್ತಿಲ್ಲದ ಹಾಗೆ ಸ್ಥಳಕ್ಕೆ ತೋಟದ ಮಾಲೀಕ ಬಂದ. ಇನ್ನು ಕೊರಟಗೆರೆ ತಾಲೂಕಿನ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಳಸಂದ್ರ ಗ್ರಾಮದ ಸಮೀಪ ನಡೆದಿರುವಂತಹ ಘಟನೆ ಇದು. ವರ್ಷದಿಂದ ತನ್ನ ತೋಟದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಹುಳಿಸೊಪ್ಪನಹಳ್ಳಿ ಗ್ರಾಮದ ವೆಂಕಟಶಾಮಯ್ಯ ಮಗನಾದ ಮಧುಸೂದನ್ ಕೂಲಿ ಕಾರ್ಮಿಕನ ಸಾವಿಗೆ ಇದಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಕೂಲಿ ನಾಲಿ ಮಾಡಿ ತನ್ನ ಕಣ್ಣು ಕಾಣದ ತಾಯಿಯ ಜೊತೆ ಸಂತೋಷದಿಂದ ಇದ್ದ ಮಧುಸೂದನ್ ತನ್ನ ಮಗನಿಗೆ ಮದುವೆ ಮಾಡಿ ಮಗನ ಸಂತೋಷವನ್ನ ಕಾಣಬೇಕು ಅಂದ್ಕೊಂಡಿದ್ರು ತಾಯಿ. ಕೂಲಿ ಕಾರ್ಮಿಕನ ಮೇಲೆ ಕಳ್ಳತನದ ಆರೋಪವನ್ನ ಹೊರಿಸ್ತಾ ಇದ್ದಾನೆ ಇದೀಗ ತೋಟದ ಮಾಲೀಕ ಬಸವರಾಜ. ಬಡ ಕೂಲಿ ಕಾರ್ಮಿಕನ ಸಾವಿನಲ್ಲಿ ಹಿರಿಯ ಮುಖಂಡರು ಕೂಡ ಊರಿನ ಹಿರಿಯ ಮುಖಂಡರು ಕೂಡ ಆಟ ಆಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ವ್ಯಕ್ತವಾಗ್ತಾ ಇದೆ. 2 ಲಕ್ಷ ಹಣದ ಆಸೆಯನ್ನ ತೋರಿಸಿ ಸಾವಿನ ಕೇಸನ್ನೇ ಮುಚ್ಚಿ ಹಾಕೋದಕ್ಕೆ ಗ್ರಾಮದ ಹಿರಿಯ ಮುಖಂಡರು ಹೋಗುತ್ತಾರೆ. ಪ್ರಕರಣದ ಪೂರ್ಣ ಮಾಹಿತಿ ಪೊಲೀಸ್ ತನಿಖೆಯಿಂದ ಹೊರಬರಬೇಕಾಗಿದೆ. ಹಳ್ಳಿ ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಬಡಪಾಯಿಯ ಸಾವಿಗೆ ನ್ಯಾಯ ಸಿಗುತ್ತಾ? ಹಾಗಾದ್ರೆ ತೋಟದ ಮಾಲೀಕನ ವಿರುದ್ಧ ಕ್ರಮ ಕೈಗೊಂಡು ಬಡ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಕುಳಾಲ ಪೊಲೀಸ್ ಠಾಣೆಯಲ್ಲಿ ಸಂಬಂಧ ಪ್ರಕರಣ ದಾಖಲಾಗಿತ್ತು. ಸ್ಥಳಕ್ಕೆ ಪೊಲೀಸ್ ಠಾಣಾ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಸತೀಶ್ ಎಸ್ ಅಗ್ರಹಾರ, ಮಾತೃ ಟಿವಿ, ಕೊರಟಗೆರೆ. ಏನಮ್ಮ ಹೆಸರು ನಿಮ್ಮ ಮಗಂದು? ಹೆಸರೇನು? ಮಧುಸೂದನ್. ಒಬ್ಬನೇ ಮಗನಾ? ಒಬ್ಬನೇ ಮಗ. ಬೇಡ ಹೋಗ್ಬೇಡ ಅಂದ್ರು ಕರ್ಕೊಂಬಂದು ನೋಡ್ಲಿ ಮತ್ತೆ ಗಾಡಿ ನಿಂತದ ಫೋನ್ ಮಾಡೋದು ಕರ್ಕೊಂಬಂದು ಈ ಥರ ಮಾಡ್ಯಾರ ಸರ್. ನಮಗೆ ನಮ್ಮ ಮಗನ ಹಿಂಗೆ ಮಾಡ್ಬಿಟ್ರು ಸರ್. ಇವತ್ತು ಕಣ್ಣು ಆಪ್ರೇಷನ್ಗೆ ಹೋಗ್ಬೇಕಾಯ್ತು. ಇಕ್ಕೊಂಡು ಕಾಣೋದಿಲ್ಲ ಸರ್. ನಿಟ್ಟು. ನಿಮ್ಮ ಹೆಸರೇನಮ್ಮ? ರಂಗಮ್ಮ. ಯಾವ ಊರು? ಹೆಸರುಗಳು ಉಳಿಸಪ್ಪನಹಳ್ಳಿ ಅಳಸಂದ್ರ ಗ್ರಾಮದ ಮುಖ್ಯಸ್ಥರು ಜಯರಾಮಣ್ಣ ಅಂಥೇಳಿ, ಮಾಜಿ ಜಿಲ್ಲಾ ತಾಲೂಕ್ ಪಂಚಾಯತಿ ಶ್ರೀನಿವಾಸ ಮೂರ್ತಿ ಅಂತೇಳಿ, ಅಲ್ಲಿಂದ ಮಂಜಣ್ಣ ಅಂತೇಳಿ ಗ್ರಾಮ ಮೆಂಬರು ವೆಂಕಟಾಪುರ ವಾಸಿ. ಎಲ್ಲ ಊರಿನ ಪ್ರಮುಖ ಮುಖಂಡರಿಗೆ ತೀರ್ಮಾನ ಮಾಡ್ತೀವಿ, ನಾವೇನೇ ಏನು ಕಾನೂನು ಮೊರೆ ಹೋಗ್ಬೇಡ್ರಿ ಅಂತೇಳಿ ಒಂದು ತೀರ್ಮಾನ ಕೊಟ್ಟಿರೋ ಸಮಯ. ತೀರ್ಮಾನ ಕೊಟ್ಟಂಥ ಟೈಮಲ್ಲಿ ಈಗ ಆಯಿತು, ನಮ್ಮ ದೊಡ್ಡಮ್ಮನ ಕೇಳಿವಿ, ಸತ್ತಿರ ತಾಯಿನ ಕೇಳಿದ್ವಿ, ರಂಗಮ್ಮ ಅಂತ ಹೇಳೋ ಹೆಸರು. ಕೇಳಿದಂಥ ಟೈಮಲ್ಲಿ ಈಗ ನಾವು ಸತ್ತಿರೋ ಹುಡುಗ ಮನುಷ್ಯನಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಸರ್. ನಮಗೆ ದುಡ್ಡಿನ ಅವಶ್ಯಕತೆ ಬೇಡ, ನಮಗೆ ನ್ಯಾಯ ದೊರಕಿಸ್ಕೊಡಿ. ಏನಕ್ಕೆ ನಾವು ಸುಮಾರು ಸರಿ ಈ ಬಸವರಾಜು ಅಂತಕ್ಕಂಥ ಈ ಜಮೀನು ಹೋದವ್ರಿಗೆ ಹೇಳಿದ್ದೀವಿ, ಮನೆ ಹತ್ರ ಬಂದಾಗ ಕರ್ಕೊಂಡು ಹೋಗ್ಬೇಡ್ರಿ ಅಂತ ಹೇಳಿದ್ವಿ. ಆದರೂ ಉದ್ದಾಟತನ ಮಾಡಿ ಕರ್ಕೊಂಬಂದು ಇವತ್ತಿನ ದಿವಸ ಆ ಹುಡುಗನ ಜೀವಕ್ಕೆ ಕಾರಣ ಜೀವವಾಗಿದೆ. ಆದರೆ ಈ ನ್ಯಾಯ ಹೆಸರುಗಳು ಏನು ಹೆಸರು ಹೇಳಿದ್ರೆ ನಾನು ಜಯರಾಮಣ್ಣ, ಶ್ರೀನಿವಾಸ ಮೂರ್ತಿ ಅಂತ ಮಾಜಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಶ್ರೀನಿವಾಸ ಮೂರ್ತಿ, ಭೈರಪ್ಪ, ಆಮೇಲೆ ಚಂದ್ರಣ್ಣ ಅಂತೇಳಿ ರಾಮಯ್ಯನ ಮಗ, ಕೆರೆಯಿಂದ ರಾಮಯ್ಯನ ಮಗ ಚಂದ್ರಣ್ಣ ಅಂತೇಳಿ, ಭೈರಪ್ಪ ಅಂತೇಳಿ ಅಳಸಂತವರು, ಇನ್ನು ಇಷ್ಟು ಜನ ಸೇರಿ ಅಪರಾಧಿನ ಹೋಗಿ ಕೇಳಿ ನ್ಯಾಯ ತೀರ್ಮಾನ ಮಾಡ್ತೀನಿ ಅಂತೇಳಿ ತೀರ್ಮಾನ ಮಾಡೋಕ್ಕೆ ಬಿಟ್ಟರು. ಈ ಯಾರನ್ನ ನಮ್ಮ ಸತ್ತಿರೋ ವ್ಯಕ್ತಿಗಳನ್ನ ಕೇಳಿಬಿಟ್ಟು ನಮ್ಮ ದೊಡ್ಡಮ್ಮನ ಎಲ್ಲ ತೀರ್ಮಾನ ತಗೊಂಡು ನಮಗೇನು ಬೇಡಪ್ಪ ದುಡ್ಡು, ನಮ್ಗೆ ನ್ಯಾಯ ಬೇಕು ಅಂತ ನಾವು ಕೇಳ್ಕೊಂಡು, ಇಲ್ಲ ಸುಮ್ಮನಿರಮ್ಮ ಊರಲ್ಲಿ ಗಲಾಟೆಗಳು ಬೇಡ ಅಂತ ಹೇಳ್ಬಿಟ್ಟು ನ್ಯಾಯ ತೀರ್ಮಾನ ಮಾಡೋಕೆ ಹೋದಾಗ 2 ಲಕ್ಷ ಕೊಡ್ತೀನಿ ಅಂತ ಮನುಷ್ಯ ಒಪ್ಕೊಂಡಾಗ ನಮಗೆ ದುಡ್ಡಿನ ಅವಶ್ಯಕತೆ ಬೇಡ, ನಮ್ಮ ಮಗನ ಕೊಟ್ಟಿರಿ, ನಮಗೆ ನಿಮ್ಮ ಮಗುವಿಗೆ ನಾವು 20 ಲಕ್ಷ ಕೊಡ್ತೀವಿ, ನಮ್ಮ ದೊಡ್ಡಮ್ಮಗೆ ಯಾರು ದಿಕ್ಕಿಲ್ಲ, 20 ಲಕ್ಷ ಕೊಡ್ತೀವಿ, ನಿಮ್ಮ ಮಗು ನಮಗೆ ಬರ್ಕೊಡಿ ಅಂತ ನಾವು ಕೇಳಿ ಸತ್ಯಸ್ವಾಮಿ. ಹಂಗಂತಂದ ಟೈಮಲ್ಲಿ ಅವರು ಒಪ್ಪಿಲ್ಲ. ನಾವು ಇವು ನ್ಯಾಯ ಏನಪ್ಪ ನೀವು ಈ ಥರ ಮಾತಾಡಿದಾಗ ನಾವು ಬೆಲೆ ಕೊಡೋಲ್ಲ, ನಾವು ಹೋಗ್ತೀವಿ, ನಾವು ಕಾನೂನು ಮರೆ, ನಾವು ಆವಾಗಲೂ ಹೇಳಿದೋದೆ ಇವಾಗ ಹೇಳೋದೆ ಅಂತೇಳಿ ನಾವು ಹೋದಾಗ ಅಪರಾಧಿನೇ ಕರ್ಕೊಂಡು ಇವರು ಇಷ್ಟು ಜನ ಏನು ಹೆಸರು ಹೇಳಿದ್ದೀನೋ ಕೋಳಲ ಸ್ಟೇಷನ್ಗೆ ನನ್ನ ಹತ್ರ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಸ್ವಾಮಿ. ಅಲ್ಲಿ ಬಂದಿದ್ದಾರೆ, ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಹಳಸಿನಕಾಯಿ ಕದ್ದು ಕೀಳಕ್ಕೆ ಬಂದವನೇ ಅಂತೇಳಿ ಉಲ್ಟಾ ಕಂಪ್ಲೇಂಟ್ ಕೊಡ್ಸೋಕ್ಕೆ ಅಲ್ಲಿ ಬಂದಿದ್ದಾರೆ ಸ್ವಾಮಿ. ನಾವು ಹೋದ್ಮೇಲೆ ಈ ಥರ ಆಗಿದೆ ಸ್ವಾಮಿ. ಈಗ ಅವ್ರಿಗೆ ಹೇಳಿದ್ರೆ ಏನಪ್ಪ ಈ ಥರ ಮಾಡಿದ್ದಾರೆ, ಕಾಲ್ ರೆಕಾರ್ಡ್ ಎಲ್ಲ ಇದ್ದಾರೆ ನನ್ನ ಹತ್ರ. ಅಲ್ಲ, ನಾವು ಕದ್ದು ಹಳಸಿನಕಾಯಿ ಕೀಳಕ್ಕೆ ಬಂದಿದ್ದೀವಿ ಅಂತ ಆ ಥರ ಶ್ರೀನಿವಾಸ ಮೂರ್ತಿ ಅನ್ನೋರಿಗೆ ಫೋನ್ ಮಾಡಿದ್ದೆ, ಗಡ್ಡದ ಮಂಜಣ್ಣ ಅಂತೇಳಿ ಅವ್ರಿಗೂ ಫೋನ್ ಮಾಡಿದ್ದೆ. ಅವ್ರು ಮಾತಾಡಿದ್ರೆ ಕಾಲ್ ರೆಕಾರ್ಡ್ ಇದೆ ನನ್ನ ಹತ್ರ. ಅವ್ರೇನು ಹೇಳ್ತಾರೆ, ನಾವು ಆ ಥರ ಉಲ್ಟಾ ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಜನ
ಚಪ್ಪಲಿ ಹೊಡಿತಾರೆ. ಆ ಥರ ಮಾಡೋಕ್ಕಾಗ್ತದ ಪಾಂಡ್ರಂಗ? ಈಗ ಮಾಜೂಲ್ ಮಾಡೋಕೆ ಮುಂಚೆ ಅವ್ರಿಗೂ ಒಂದು ಹೇಳಿಕೆ ಕೊಡಬೇಕು ಅನ್ನೋ ಉದ್ದೇಶ ಕಂಪ್ಲೇಂಟ್ ಕೊಡೋಕೆ ಬಂದ್ವಿ ಅಂತ ಹೇಳ್ತಾರೆ. ಈಗ ನ್ಯಾಯ ತೀರ್ಮಾನ ಮಾಡ್ತೀನಿ ಅಂತ ಬಂದಿದ್ದವರು ಈ ತೀರ್ಮಾನ ಬಗೆದಿದ್ದ ಕಾರಣ ಬಗೆಹರಿದಿಲ್ಲ. ಬಗೆಹರಿದ ಅಪರಾಧಿನೇ ಪರ ವಹಿಸ್ಕೊಂಡು ಇವರು ಇಷ್ಟು ಜನ 5 ಜನ ಬಂದಿದ್ದಾರೆ ಸ್ವಾಮಿ. ಎಲ್ಲಿ ಊರಿನ ಮುಖಂಡರುಗಳಲ್ಲಿ ನ್ಯಾಯ ಎಲ್ಲಿದೆ? ಬಡವ್ರ ಪರ ಯಾರು ನ್ಯಾಯ ಕೊಡ್ತಾರೆ ಸ್ವಾಮಿ? ಈ ಥರ ಮಾಡಿ ನಮಗೊಂದು ಇಲ್ಲಿ ನ್ಯಾಯ ಸಿಗದಂಥ ಕಾರಣದಲ್ಲಿ ನಾವು ಕಾನೂನು ಮೊರೆ ಬಂದಿದ್ದೀವಿ. ನಮಗೆ ದುಡ್ಡಿನ ಅವಶ್ಯಕತೆ ಬೇಡ. ನಮಗೆ ಏನು, ಈಗ ನಮ್ಮ ದೊಡ್ಡಮ್ಮನ ಮಗ ಸತ್ತಿದ್ದಾನೆ, ನಮಗೆ ನ್ಯಾಯ ಕೊಡಿಸ್ಬೇಕು. ಈಗ ಜಮೀನ್ ಮಾಲೀಕರು ಅಲ್ಲಿ ಸ್ಟೇಷನ್ ಹತ್ರ ಬಂದಿದ್ರಾ? ಹೌದು ಸ್ವಾಮಿ, ಈ ವಿಡಿಯೋ ಸಮೇತ ಇದೆ. ಆಮೇಲೆ ಅಲ್ಲಿ ಏನು ಮಾಡಿದ್ರು, ಜಯರಾಮಣ್ಣ ಅನ್ನೋರು ನನ್ನ ಮೇಲೆ ದೌರ್ಜನ್ಯ ಮಾಡಿದ್ರು. ಚಂದ್ರು ಅಂತೇಳಿ ಜಯರಾಮಣ್ಣ ಅಂತೇಳಿ ದೌರ್ಜನ್ಯ ಮಾಡಿದ್ರು. ಆ ದೌರ್ಜನ್ಯ ಮಾಡ್ತಿದ್ದಂಗೆ ಪೊಲೀಸರು ಬಂದು ಜಯರಾಮಣ್ಣನ ನನ್ನನ್ನು ಸ್ಟೇಷನ್ ಹತ್ರ ಏನು ಕೂಗಾಡ್ತೀರಾ, ಒಳಗಡೆ ಕರ್ಕೊಂಡೋಗಿ ಸ್ಟೇಷನ್ ಒಳಗಡೆ ದಬ್ಬಿದ್ರು. ಅವಾಗ ಜಯರಾಮಣ್ಣ ಬರೋ ಅವ್ನು ಯಾವ ನ್ಯಾಯ ಮಾಡ್ಕೊತ ಮಾಡ್ಕೊಳ್ಳಿ, ನಮಗೂ ಗೊತ್ತಿದೆ ಏನು ಮಾಡಬೇಕು ಮಾಡ್ಕೊಂತೀವಿ ನಾವು ಅಂತೇಳಿ ಅಪರಾಧಿ ಕರ್ಕೊಂಡು ಕೊಳ್ಳಲ್ಲ ಟೌನ್ ಒಳಗಡೆ ಹೋಗೋದು ಸ್ವಾಮಿ. ಇಷ್ಟಾಗಿದೆ. ಅಲ್ಲಿ ಮುಗಿಸ್ಕೊಂಡು ನಾವು ಸೀದಾ ಪೊಲೀಸರು ಕರ್ಕೊಂಡು ಇಲ್ಲಿ ಮಾಜೂರು ಮಾಡೋದಕ್ಕೆ ಬಂದಿದ್ದೀವಿ ಸರ್. ನಮ್ಮಲ್ಲಿ ನಾಗರಾಜ್ ಅಂತೇಳಿ ನಮ್ಮ ಅಣ್ಣನ ಮಗನೇನು ಬೆಳಿಗ್ಗೆ 7 ಗಂಟೆಗೆ ಅವ್ರ ಅಕ್ಕನಿಗೆ ಫೋನ್ ಮಾಡಿ ಬಂದವ ಇಲ್ಲಿಗೆ. ಯಾಕಂದ್ರೆ ಇವ್ರ ಕೆಲಸ ಆಗಿದ್ದ 2-3 ವರ್ಷದಿಂದ ಇವ್ರ ಕೆಲಸ ಆಗಿದೆ, ರಾತ್ರಿ ಆಗಲು ಇವ್ರ ಕೆಲಸ ಆಗಿದ್ದಾನು. 7 ಗಂಟೆಗೆ ಬಂದು ಈ ಥರ ಆಗಿದೆ. ನಮಗೆ 8-8:30 ವಿಷಯ ಗೊತ್ತಾಯಿತು. ಬಂದು ನೋಡುವಾಗ ಈ ಥರ ಆಗಿದೆ, ಈ ವಿಷಯ ಏನಂತ ಗೊತ್ತಿಲ್ಲ. ರಾತ್ರಿ ಇಲ್ಲಿ ಕೆಲಸ ಮಾಡ್ತೀನಂತೆ. ಎನಿ ಟೈಮ್ ಇವ್ರ ಕೆಲಸ ಆಗಿರೋನು, ಯಾವಾಗೂ ಅಲ್ಲಿ ಮನೆ ಕಟ್ತಿದ್ರೆ ರಾತ್ರಿ ಆಗಲು ಇವ್ರ ಕೆಲಸ ಆಗಿರೋನು. ಈಗ ಬೆಳಿಗ್ಗೆ 7 ಗಂಟೆಗೆ ಅವ್ರ ಅಕ್ಕನೇ ಅವ್ರ ಅಮ್ಮನ ಫೋನ್ ಮಾಡಿ, ಅವ್ರ ಅಮ್ಮ ಕಣ್ಣು ಆಪರೇಷನ್ಗೆ ಎಲ್ಲೋ ಗೋರಿಬಿದ್ರಿಗೆ ಹೋಗೈತೆ. ಮೊನ್ನೆ ಅವ್ರ ಯಜಮಾನ ತೀರೋಗ್ಯಾರೆ, ಅವ್ರ ಮಗಳು ತೀರೋಗೈತೆ. ಆ ಎಮ್ಮಗೆ ಯಾರು ದಿಕ್ಕಿಲ್ಲ, ಯಾರೂ ಇಲ್ಲ ಸರ್. ಆ ಎಮ್ಮ ಏಕಾಂಗೀಗ ಇರೋನ ಮಗನು ಈ ಥರ ಆಗ್ಬಿಟ್ಟಾನೆ. ಏನು ಮಾಡ್ಬೇಕು ಅಂತ ಗೊತ್ತಾಗ್ತದೆ ಸರ್. ಏನಾಗಿರೋದು? ಏನಾಗಿದೆ ಗೊತ್ತಿಲ್ಲ ಸದ್ಯ. ಚೆನ್ನಾಗಿದ್ದ, ಆರಾಮಾಗಿದ್ದ, ಕೆಲಸ ಮಾಡೋ ಇವರಿಗೆ. ಬೆಳಿಗ್ಗೆ ಬಂದು ಕೆಲಸಕ್ಕೆ ಬಂದ ಊರಾಗೆಲ್ಲ ಹೇಳೋರು 6:30 ನಮ್ಮ ತಂಗಿರಲ್ಲ ಬಂದವನು. ಇಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ. ಇಲ್ಲಿ ನಾವು 8-8:30 ಬರೋಕೆ ಹಿಂಗಾಗೈತೆ. ಏನಾಗಿತ್ತು ನೀವು ಬಂದು ನೋಡಿದಾಗ? ಹೌದಾ, ಬಂದಾಗ ಹಂಗಂತ ಹೇಳ್ತಾರೆ ಅವರು. ಹಲಸಿನಕಾಯಿ ಕಾಲಿ ಪಾಲಿ ಕಿತ್ತಾಗ್ತದೆ, ಅದು ನಾವು ಗೊತ್ತಾಗಲ್ಲ. ಹಸಿನಕಾಯಿ ಕಿತ್ತವನೇ ಅಂತ ಅವ್ರ ಜೊತೆಗಿದ್ರು. ಅವರು ಬಸವರಾಜಪ್ಪ ಎಂಟಾಪುರದವರು ಜೊತೆಗೆ ಇದ್ರು. ಅವರೇ ಕರ್ಕೊಂಡ್ಬಂದಿರೋದು, ಗಾಡಿ ಕುಣಿಸ್ಕೊಂಡು. ತಿಂಡಿ ತಿಂದ ಅಂತ ಹೇಳ್ತಾರೆ. ತಿಂಡಿ ತಂದು ಜೊತೆ ಆಗಲ್ಲ. ಆಮೇಲೆ ನಾವು ಬಂದಾಗ ನಾನು ಮ್ಯಾಗಡೆ ಇದ್ದೆ ಅಂತ ಏನೋ ಹೇಳ್ತಾರೆ. ಈ ನಾವು ಬಂದಾಗ ಈ ತರ ಆಗಿ ಸರ್ ಇದಾಗೋಯ್ತು. ಫೋನ್ ಮಾಡಿದ್ರು ಅಂದಲ್ಲ, ಎಷ್ಟು ಗಂಟೆ ಮಾಡಿದ್ರು ಅವ್ರ ಅಕ್ಕವ್ರಿಗೆ? 7 ಗಂಟೆಗೆ ಮಾಡಿದಂತ. ಅಲ್ಲಿಗೆ 7 ಗಂಟೆಗೆ ನಿಮ್ಮ ಮನಸ್ಸಿಗೆ ಮಾಡಿದ್ದು. ಅವ್ರ ತಾಯಿನೂ ಅಲ್ಲೇ ಸಹ ಗೋರಿ ಬಿದ್ದರೆ ಗಂಡ ಆಪರೇಷನ್ ಕರ್ಕೊಂಡು ಹೋಗಿದ್ದು. ನಾವೆಲ್ಲ ಓಡ್ ಬಂದು ಇವರೆಲ್ಲ ಕರ್ಸ್ಕೊಂಡು ಈ ತರ ಆಯ್ತಾ. ಏನ್ ಹೇಳ್ತಾರೆ ಜಮೀನ್ ಮಾಲೀಕರು? ಏನ್ ಹೇಳ್ತಾರೆ ಕೇಳಿದ್ರೆ? ಮಾಲೀಕರು ಏನು ಹೇಳ್ತಾರೆ ಸರ್, ನಾವು ಹಂಗೆ ಹಿಂಗೆ, ನಾನು ಅಲ್ಲೋಗಿದ್ದೆ ಇಲ್ಲೋಗಿದ್ದೆ. ಇಲ್ಲೇ ಅವ್ರು ಹೇಳಿದ್ರು, ನಾನೇ ಕರ್ಕೊಂಬಂದು ಹೇಳಿದ್ರು. ಕರ್ಕೊಂಬಂದು ನಾನೇ ಈ ತರ ಇಲ್ಲಿ ಮ್ಯಾಗಡೆ ಇದ್ದೆ, ಈ ತರ ಬಂದ್ ನೋಡಿ ಹಿಂಗಾಗಿತ್ತು ಅಂತ ಹೇಳಿದ್ರು. ಇವ್ರು ಇಲ್ಲೇ ಸೇರಿಸಬಹುದಾಯ್ತಲ್ವಾ ಬಿದ್ದಾಗ? ಬಂದ್ ನೋಡಿವಿ, ಆಟ ತರಕ್ಕೆ ಮಾಡಿವಿ, ಅಷ್ಟೊಳಗೆ ಹೊರಟೋಗ್ಬಿಟ್ಟಿತ್ತು ಅಂತ ಹೇಳಿ ನಾನು ದೇವಸ್ಥಾನದ ಟ್ರಸ್ಟಿ ದೇವಸ್ಥಾನ ಅಂತವಿದ್ದೆ. ಅಲ್ಲಿಗೆ ಒಂದು ನೋಡುವಾಗ ಇಲ್ಲಿ ಹಿಂಗೆ ಆಗೋಗ್ಬಿಟ್ಟಿತ್ತು. ಆಟ ನೋಡಿವಿ ಹಂಗೆ ಹಿಂಗೆ ಅಂತ ಹೇಳಿ. ಯಾರು 2 ಮಾರಿದ್ರು ಅಂತ ಅವ್ರನ್ನ ಕೇಳಿ ಗೊತ್ತಾಗ್ತೆ. ಯಾರೋ 2 ಮಾರಿದ್ರು.